ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೊನೆಗೂ ಕೂಡ ಗಲ್ಫ್ ಯುದ್ಧ 2 ವಾರಗಳ ಕಾಲ ಈಗ ಕದನ ವಿರಾಮ ಘೋಷಣೆಯಾಗಿದೆ. ಎರಡೂ ಕಡೆಯಿಂದಲೂ ಕೂಡ ಕದನ ವಿರಾಮ. ಆದ್ರೆ ಟ್ರಂಪ್ ಕದನ ವಿರಾಮಕ್ಕೆ ಇಸ್ರೇಲ್ ಆಘಾತವನ್ನು ವ್ಯಕ್ತಪಡಿಸ್ತಾ ಇದೆ. ಟ್ರಂಪ್ ಘೋಷಣೆಯಿಂದಾಗಿ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಟ್ರಂಪ್ ನಿರ್ಧಾರಕ್ಕೆ ಇಸ್ರೇಲ್ನ ಉನ್ನತಾಧಿಕಾರಿಗಳು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕದನ ವಿರಾಮದ ಬಗ್ಗೆ ಇಸ್ರೇಲ್ ಕೊನೆಗೆ ಹೇಳಲಾಯಿತು ಅಂತ ತಮ್ಮ ಅಸಮಾಧಾನ ಹೇಳ್ಕೊಂಡಿದ್ದಾರೆ. ಜೊತೆಗೆ ಒಂದಿಷ್ಟು ಗೊಂದಲ ಇದೆ. ಇದು ಕೇವಲ ಮಾತುಕತೆಗೆ ಒಂದು ಅಡಿಪಾಯನ, ಅಂದ್ರೆ ಈ 15 ದಿನಗಳಲ್ಲಿ ಆಗ್ಬೇಕಾದಂತಹ ಮಾತುಕತೆಗೆ ಒಂದು ಬೇಸ್ ಅಷ್ಟೇನಾ, ಅಥವಾ ಇದೇ ಫೈನಲ್ ಡಿಸಿಷನ್, ಅಂತಿಮ ಒಪ್ಪಂದನ? ಈ ಬಗ್ಗೆ ನಮಗೆ ಒಪ್ಪಂದ ಬಗ್ಗೆ ಗೊಂದಲ ಇದೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಟ್ರಂಪ್ ನಿಲುವನ್ನ ಬದಲಿಸೋದಕ್ಕೆ ಇಸ್ರೇಲ್ ಪ್ರಯತ್ನ ಪಡುವಂತಹ ಸಾಧ್ಯತೆ ಕೂಡ ಇದೆ. ಮುಂದಿನ 2 ವಾರಗಳಲ್ಲಿ ಆ ಪ್ರಯತ್ನ ಆಗುವಂತಹದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇನ್ನು ಹರ್ಮಜ್ ಓಪನ್ ಆದ್ರೆ ಕದನ ವಿರಾಮವನ್ನ ಒಪ್ತೇವೆ. ಅಮೆರಿಕ ಇರಾನ್ ನಿರ್ಧಾರಕ್ಕೆ ಇಸ್ರೇಲ್ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದೆ. ಲೆಬನಾನ್ ಮೇಲಿನ ದಾಳಿಯನ್ನ ಮುಂದುವರಿಸ್ತೇವೆ ಅಂತ ಇಸ್ರೇಲ್ ಹೇಳಿದೆ. ಲೆಬನಾನ್ ಮೇಲೆ ದಾಳಿ ಮಾಡಬಾರದು ಅಂತ ಇರಾನ್ ಹೇಳ್ಕೊಂಡಿದೆ. ಈ ಕದನ ವಿರಾಮ ಹೆಜ್ಬುಲ್ಲಾ ಪಡೆಗೆ ಅನ್ವಯ ಆಗೋದಿಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇರಾನ್ ಷರತ್ತುಗಳಲ್ಲಿ ಒಂದನ್ನ ಇಸ್ರೇಲ್ ತಿರಸ್ಕರಿಸಿದೆ. 15 ಷರತ್ತುಗಳ ಪೈಕಿ 10 ಷರತ್ತುಗಳಿಗೆ ಈಗಾಗಲೇ ಅಮೆರಿಕ ಅಸ್ತು ಅಂತ ಹೇಳಿದೆ. ಆದರೆ ಒಂದು ಷರತ್ತಿಗೆ ಮಾತ್ರ ಇಸ್ರೇಲ್ ಇಲ್ಲಿ ಒಪ್ತಾ ಇಲ್ಲ. ಪ್ರಮುಖವಾಗಿ ಇಲ್ಲಿ ಹರ್ಮಜ್ ಓಪನ್ ಆದರೆ ಕದನ ವಿರಾಮ ಅಂತ ನಾವು ಅದನ್ನು ಒಪ್ಕೊಳ್ತೇವೆ ಅಂತ ಇಸ್ರೇಲ್ ಹೇಳಿದೆ. ಅದ್ರ ಜೊತೆಗೆ ಲೆಬನಾನ್ ಮೇಲಿನ ದಾಳಿಯನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು ಅಂತ ಇರಾನ್ ಕೇಳಿಕೊಂಡಿತ್ತು. ಟ್ರಂಪ್ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ರು. ಆದರೆ ಇಸ್ರೇಲ್ ಇದಕ್ಕೆ ಒಪ್ತಾ ಇಲ್ಲ. ಲೆಬನಾನ್ ಮೇಲೆ ದಾಳಿಯನ್ನ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ನಾವು ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಈ ಕದನ ವಿರಾಮ ಹೆಜ್ಬುಲ್ಲಾ ಪಡೆಗೆ ಇದು ಅನ್ವಯ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಲೈನ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಈ ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ, ಈ ಕದನ ವಿರಾಮ ಎರಡೂ ಕಡೆಗಳಲ್ಲೂ ಕೂಡ ಘೋಷಣೆಯಾಗಿದೆ ಅನ್ನುವಂತಹ ಟ್ರಂಪ್ ಹೇಳಿಕೆ ಇದು ಒಂದು ಭಾಗ. ಆದ್ರೆ ಇಸ್ರೇಲ್ ನಡೆ ಏನಿದೆ, ಇಸ್ರೇಲ್ ಏನು ಹೇಳ್ತಾ ಇದೆ? ನನಗೆ ಮೊದಲಿಗೆ ಈ ಬಗ್ಗೆ ಗೊತ್ತಾದದ್ದೇ ಕೊನೆಗೆ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇತ್ತು. ಆದ್ರೆ ಹಾರ್ಮುಜ್ ಜಲಸಂಧಿ ಓಪನ್ ಆದ್ರೆ ಅದಕ್ಕೆ ನನಗೆ ಒಪ್ಪಿಗೆ ಇದೆ ಅಂತಿದೆ. ಆದ್ರೆ ಲೆಬನಾನ್ ವಿಚಾರ ಇಸ್ರೇಲ್ಗೆ ಒಪ್ಪಿಗೆ ಇಲ್ಲ ಅಂತಂದ್ರೆ ಈ ಕದನ ವಿರಾಮ ಏನಿದೆ ಇದಕ್ಕೆ ಪ್ರಮುಖವಾಗಿರುವಂತಹ ಷರತ್ತುಗಳು ಅದರಲ್ಲಿ ಒಂದನ್ನ ಇಸ್ರೇಲ್ ಒಪ್ತಾ ಇಲ್ಲ. ಇದು ಯಾವ ರೀತಿಯಲ್ಲಿ ಆಗ್ಬೋದು? ಅಮೆರಿಕ ಹೇಗೆ ನೋಡ್ತಾ ಇದೆ? ಬರೀ ಷರತ್ತುಗಳನ್ನ ಸ್ವೀಕರಿಸಿದ್ದೇನೆ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗಾಗಿ ಇನ್ನಷ್ಟು ಚರ್ಚೆ ಆಗ್ಬೇಕಾ ಅಂತ? ಹೌದು ಪ್ರತಿಮಾ, ಈಗ 2 ವಾರಗಳ ತಾತ್ಕಾಲಿಕ ಕದನ ವಿರಾಮವನ್ನು ಘೋಷಣೆ ಮಾಡಿರುವಂತಹದ್ದೇ ಈ ಷರತ್ತುಗಳ ಬಗ್ಗೆ ಚರ್ಚೆ ಆಗುವುದಕ್ಕೆ. ಈಗ ಮೊದಲ ಹಂತದಲ್ಲಿ ಈಗ ತಾತ್ಕಾಲಿಕ ಕದನ ವಿರಾಮಕ್ಕೆ 2 ದೇಶಗಳು ಕೂಡ ಒಪ್ಕೊಂಡಿವೆ. ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿಕೊಂಡಿದ್ದಂತಹ ಈ ಒಂದು ಮಾತುಕತೆಯಲ್ಲಿ 2 ವಾರಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಇರುವಂತಹದ್ದು. ಇದರ ಮಧ್ಯದಲ್ಲಿ ಈಗ ಈ ಷರತ್ತುಗಳ ಬಗ್ಗೆ ಚರ್ಚೆ ಆಗುತ್ತೆ. ಇರಾನ್ ಕೇಳ್ತಾ ಇರುವಂತಹದ್ದು ಶಾಶ್ವತವಾದಂತಹ ದಾಳಿಗಳು ಇರಾನ್ ಮೇಲೆ ನಿಲ್ಲಬೇಕು. ಇಸ್ರೇಲ್ ಇರಬಹುದು, ಅಮೆರಿಕ ಇರಬಹುದು, ಇವು ಬೆದರಿಕೆಗಳು, ಅಂದರೆ ಇರಾನ್ ಮೇಲಿನ ಬೆದರಿಕೆಗಳು ಶಾಶ್ವತವಾಗಿ ನಿಲ್ಲಬೇಕು ಅನ್ನುವಂತಹ ಒಂದು ಷರತ್ತನ್ನು ಹಾಕಿರುವಂತಹದ್ದು. ಇದಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ ಒಪ್ಕೊಳ್ತಾವ ಅನ್ನುವಂತಹದ್ದು ಬಹಳಷ್ಟು ಇಲ್ಲಿಗ ಮುಖ್ಯ ಆಗಿರ್ತಕ್ಕಂತಹ ಪ್ರಶ್ನೆ. ಈಗ 10 ಅಂಶಗಳ ಬಗ್ಗೆ ನಾವು ಗಮನ ಹರಿಸಬಹುದು, ಮತ್ತೆ ಇವುಗಳು ಚರ್ಚೆಗೆ ನಾವು ಸಿದ್ಧರಿದ್ದೇವೆ ಅನ್ನುವಂಥದ್ದನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಹಾಗಾಗಿ ಈಗ ಸೀಸ್ ಫೈರ್ ಆಗಿರುವಂತಹದ್ದು, ಕದನ ವಿರಾಮ ಘೋಷಣೆ ಆಗಿರುವಂತಹದ್ದು. ಬಹುಮುಖ್ಯವಾಗಿ ಈಗ ಇಸ್ರೇಲ್ ಕೂಡ ಹೇಳ್ತಾ ಇದೆ, ಹರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ ಅಂತಂದ್ರೆ ಈ ಕದನ ವಿರಾಮಕ್ಕೆ ನಾವು ಕೂಡ ಸಿದ್ಧ ಅನ್ನುವಂಥದ್ದನ್ನ ಇಸ್ರೇಲ್ ಹೇಳ್ತಾ ಇದೆ. ಈಗ ಇಸ್ರೇಲ್ ಇದಕ್ಕೂ ಮುಂಚೆ ಹೇಳ್ತಾ ಇತ್ತು, ಕದನ ವಿರಾಮ ಘೋಷಣೆ ಆಗುವಂತಹ ವಿಚಾರ ನಮಗೆ ಗೊತ್ತೇ ಇರಲಿಲ್ಲ, ಕೊನೆ ಕ್ಷಣದಲ್ಲಿ ನಮಗೆ ಮಾಹಿತಿಯನ್ನು ಕೊಡಲಾಯಿತು, ಅಮೆರಿಕದಿಂದ ನಮಗೆ ಮಾಹಿತಿ ಸಿಕ್ತು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿನ ಅಧಿಕಾರಿಗಳು ಈ ಒಂದು ನಡೆಗೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಕೇವಲ ಇಸ್ರೇಲ್ ಇರಾನ್ ಮೇಲೆ ಮಾತ್ರ ದಾಳಿಯನ್ನು ಮಾಡ್ತಾ ಇರಲಿಲ್ಲ, ಲೆಬನಾನ್ ಮೇಲೆ ಇಸ್ರೇಲ್ಗಿಂತ ಹೆಚ್ಚಿನ ದಾಳಿಯನ್ನು ಲೆಬನಾನ್ ಮೇಲೆ ಮಾಡಿತ್ತು. 2000ಕ್ಕೂ ಹೆಚ್ಚು ಜನ ಲೆಬನಾನ್ನಲ್ಲಿ ಹತ್ಯೆಯಾಗಿದ್ದಾರೆ. ಇದು ಮುಖ್ಯವಾಗಿ ಗಾಜಾದ ಮೇಲೆ ನಿರಂತರ ದಾಳಿಯನ್ನು ಇಸ್ರೇಲ್ ಮಾಡ್ತಾ ಇದೆ. ಜೊತೆಗೆ ML ಮೇಲೆ ಹೌತಿಸ್ಗಳ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇರುವಂತಹದ್ದು. ಹೀಗಾಗಿ ಇವುಗಳ ಮೇಲೆ ದಾಳಿ ನಿಲ್ಲುತ್ತಾ ಅನ್ನುವಂಥದ್ದು ಈಗ ಕುತೂಹಲನ ಕೆಳಿಸಿರುವಂತಹದ್ದು. ಈಗ ಲೆಬನಾನ್ನಲ್ಲಿರ್ತಕ್ಕಂಥ ಹೆಜ್ಬುಲ್ಲಾ ಸಂಘಟನೆ ಏನು ಹೇಳಿದೆ, ಈಗ ಅಲಿ ಖಮೇನಿ ಅವರ ಹಿಂದಿನ 2 ತಿಂಗಳ ಹಿಂದಿನ ಒಂದು ಸಂದೇಶವನ್ನು ಈಗ ಹೆಜ್ಬುಲ್ಲಾ ಸಂಘಟನೆ ತನ್ನ ಪೋಸ್ಟ್ನಲ್ಲಿ ಹಾಕಿರುವಂತಹದ್ದು. ಅಂದರೆ ಯಾವತ್ತೂ ಕೂಡ ನಾವು ಇಸ್ರೇಲ್ಗೆ ಮಂಡಿ ಊರೋದಿಲ್ಲ ಅನ್ನುವಂತಹ ಹಿಂದಿನ ಹೇಳಿಕೆಯನ್ನು ಈಗ ಹೆಜ್ಬುಲ್ಲಾ ಪೋಸ್ಟ್ ಮಾಡಿದೆ. ಹಾಗಾದರೆ ಇನ್ನು ಕದನ ಮುಂದುವರಿಯುತ್ತಾ, ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವಿನ ಕದನ ಮುಂದುವರಿಯುತ್ತಾ ಅನ್ನುವಂತಹ
ಒಂದಷ್ಟು ಅಭಿಪ್ರಾಯಗಳೀಗ ವ್ಯಕ್ತ ಆಗ್ತಿರುವಂತಹದ್ದು, ಒಂದಷ್ಟು ಸೂಚನೆಗಳು ಸಿಗ್ತಾ ಇರುವಂತಹದ್ದು. ಆದರೆ ಇದುವರೆಗೂ ಕೂಡ ಇಸ್ರೇಲ್ ಯಾವುದೇ ರೀತಿಯಾದಂಥ ದಾಳಿಯನ್ನು ಇದುವರೆಗೂ ಲೆಬನಾನ್ ಮೇಲೆ ಮಾಡಿಲ್ಲ. ಅಂದರೆ ಕದನ ವಿರಾಮ ಘೋಷಣೆ ಆದ ಬಳಿಕ ಯಾವುದೇ ರೀತಿಯಾದ ದಾಳಿ ಆಗಿಲ್ಲ. ಲೆಬನಾನ್ನಿಂದಲೂ ಕೂಡ ಇಸ್ರೇಲ್ ಮೇಲೆ ಯಾವುದೇ ರೀತಿಯಾದಂತಹ ದಾಳಿ ಆಗಿಲ್ಲ. ಹೀಗಾಗಿ ಅಮೆರಿಕ ಮಾಡಿಕೊಂಡಿರ್ತಕ್ಕಂತಹ ಒಪ್ಪಂದಕ್ಕೆ ಇಸ್ರೇಲ್ ಕೂಡ ಒಪ್ಪಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ಪಷ್ಟತೆ ಸಿಗುವಂಥ ಸಾಧ್ಯತೆ ಇದೆ. ಈಗ ಬಹುಮುಖ್ಯವಾಗಿ ಇರಾನ್ ಹೇಳಿದೆ 10 ಷರತ್ತುಗಳಿಗೆ ಅಮೆರಿಕ ಒಪ್ಕೊಂಡಿದೆ ಅನ್ನುವಂಥದ್ದು ಹೇಳ್ತಾ ಇದೆ. ಆದರೆ ಅಮೆರಿಕದಿಂದ ಇದುವರೆಗೂ ಸ್ಪಷ್ಟತೆ ಬಂದಿಲ್ಲ ಯಾವ ಆ 10 ಅಂಶಗಳು ಅನ್ನುವಂಥದ್ದು. ಆದರೆ ಇರಾನ್ ಹೇಳ್ತಿದೆ ಇವೇ 10 ಅಂಶಗಳು ಅನ್ನುವಂಥದ್ದನ್ನ ಇರಾನ್ ಹೇಳ್ತಿದೆ. ಆದರೆ ಅಮೆರಿಕ ಯಾವ 10 ಅಂಶಗಳು ಅನ್ನುವಂಥದ್ರ ಬಗ್ಗೆ ಇದುವರೆಗೂ ಸ್ಪಷ್ಟಪಡಿಸಿಲ್ಲ. ಮತ್ತೆ ಈ 2 ವಾರಗಳಲ್ಲಿ, ಈ 2 ವಾರದ ಕದನ ವಿರಾಮದಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆಗೆ ಬರ್ತವೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ.